ಎಸ್ ನೋಡಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗೆ ಇದೆ ಅಂತಂದ್ರೆ ಬೆಳ್ಳಂಬೆಳಿಗ್ಗೆ ನೀವು ಟೀ ಕಾಫಿ ಸಿಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಇನ್ ಟೈಮಿಗೆ ಎಣ್ಣೆ ಮಾತ್ರ ಸಿಗುತ್ತೆ. ಹಾಗಾಗಿ ಇದೀಗ ಸೂರ್ಯ ಹುಟ್ಟುತ್ತಲೇ ಓಪನ್ ಆಗುತ್ತಂತೆ ಬಾರ್. ಜಿಲ್ಲೆಯಾದ್ಯಂತ ಬೆಳ್ಳಂಬೆಳಿಗ್ಗೆ ಮದ್ಯದ ಅಂಗಡಿ ಆರಂಭ ಆಗುತ್ತೆ. ಕಾಫಿ ಟೀ ಸಿಗೋ ಮುನ್ನವೇ ಸಿಗುತ್ತೆ ಬಿಯರ್, ಬ್ರಾಂದಿ. ಅಬಕಾರಿ ಸಚಿವರ ತವರಲ್ಲೇ ಬಾರ್ ಮಾಲೀಕರ ದರ್ಬಾರಿಯಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ. ಟೀ ಕಾಫಿ ಊಟ ಸಿಕ್ಕಿಲ್ಲ ಅಂತಂದ್ರೂ ಎಣ್ಣೆ ಮಾತ್ರ ಇನ್ ಟೈಮ್ ಸಿಗುತ್ತೆ. ಸಚಿವ ತಿಮ್ಮಾಪುರ ತವರು ಜಿಲ್ಲೆಯಲ್ಲೇ ಈ ನಿಯಮ ಉಲ್ಲಂಘನೆ ಆಗಿದೆ. ಸರ್ಕಾರದ ಆದೇಶ ಮೀರಿ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮದ್ಯದ ಅಂಗಡಿಗಳು ಆರಂಭ ಆಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಆರಾಮಾಗಿದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಿಮ್ಗೆ ಇನ್ ಟೈಮ್ ಊಟ ಸಿಗಬೇಕು ಅಂತ ಹೇಳಿ ಎಲ್ಲೋ ನೀವು ಹೊಟ್ಟೆ ಹಸ್ಕೊಂಡು ಹುಡ್ಕೊಂಡು ಹೋದ್ರೆ ಊಟ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಕಾಫಿ ಟೀ ಏನೋ ಕುಡಿಬೇಕು ಅಂತಂದ್ರೆ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಇನ್ ಟೈಮಿಗೆ ಮದ್ಯ ಮಾರಾಟ ಮಾತ್ರ ಸಿಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ನೋಡ್ತಾ ಇದ್ದೀವಿ, ಅದರಲ್ಲೂ ಕೂಡ ಇಲ್ಲಿ ಅಬಕಾರಿ ಇಲಾಖೆಯ ಸಚಿವರಾಗಿರುವಂತಹ ಅವರ ಜಿಲ್ಲೆಯಲ್ಲೇ ಈ ರೀತಿಯಾದಂತಹ ಕೆಲಸ ನಡೀತಾ ಇದೆ. ಹಾಗಾದ್ರೆ ಇಲ್ಲಿರುವಂತಹ ಬಾರ್ಗಳು ಅಥವಾ ಈ ಒಂದು ಅಂಗಡಿಗಳು ಮುಂಜಾನೆ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ, ಅಥವಾ ಫುಲ್ ರಾತ್ರಿ ಎಲ್ಲ ಇವ್ರು ಓಪನ್ ಮಾಡ್ಕೊಂಡೇ ಕೂತಿರ್ತಾರಾ? ಅಕಸ್ಮಾತ್ ಇವ್ರಿಗೆ ಯಾರು ಕೇಳೋರು ಇಲ್ವಾ ಇಲ್ಲಿ ಅಂತ? ಏನು ಈಗ ಬಾಗಲಕೋಟೆ ಜಿಲ್ಲಾದ್ಯಂತ ಏನು ಬೆಳ್ಳಂಬೆಳಗ್ಗೆ 6 ಗಂಟೆಯಿಂದ ಮದ್ಯದ ಅಂಗಡಿಗಳು ಆರಂಭ ಆಗ್ತಾ ಇದೆ ಅಂತ ಹೇಳ್ಬೋದು. ಬಾಗಲಕೋಟೆ ಜಿಲ್ಲಾದಂತ ವಿವಿಧ ತಾಲೂಕುಗಳಲ್ಲಿ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಮದ್ಯದ ಅಂಗಡಿಗಳನ್ನ ತೆರೀತಾ ಇದ್ದಾರೆ. ಇದರಿಂದ ಸಾಕಷ್ಟು ರೀತಿಯಾಗಿ ಜನರ ಮೇಲೆ ಒಂದು ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಇದು ಬಾಗಲಕೋಟೆ ಜಿಲ್ಲೆಯ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರ ಜಿಲ್ಲೆಯಲ್ಲೇ ಈ ರೀತಿಯಾಗಿ ಬೆಳ್ಳಂಬೆಳಗ್ಗೆ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಜನರು ಕೂಡ ಒಂದು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಾರ್ಗಳು ಒಂದು ಕೈಬೀಸಿ ಕರೆಯುತ್ತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಮತ್ತು CL7 ಆಗಿರ್ಬೋದು, CL2 ಆಗಿರ್ಬೋದು, CL4 ಆಗಿರ್ಬೋದು, ಇವೆಲ್ಲ ಬಾರ್ಗಳು ಕೂಡ ಒಂದು 9:30 10 ಗಂಟೆ ನಂತರ ಆರಂಭ ಆಗಬೇಕು ಮತ್ತು ರಾತ್ರಿ 10 ಗಂಟೆಯಿಂದ ಒಂದು 12 ಗಂಟೆ ವರೆಗೂ ಮಾತ್ರ ಇವರಿಗೆ ಮದ್ಯದ ಅಂಗಡಿಗಳನ್ನ ತೆರೆಯಲು ಅವಕಾಶವನ್ನು ಸರ್ಕಾರ ನೀಡಿದೆ. ಆದ್ರೆ ಸರ್ಕಾರಕ್ಕೆ ಒಂದು ಕ್ಯಾರೆ ಅನ್ನದೇ ಬಾರ್ ಮಾಲೀಕರು ಬೆಳ್ಳಂಬೆಳಗ್ಗೆ ಒಂದು 6 ಗಂಟೆಗೆ ಏನು ಮದ್ಯದ ಅಂಗಡಿಗಳನ್ನ ತೆರೆದು ಒಂದು ಜನರ ಒಂದು ಆರೋಗ್ಯದ ಮೇಲೆ ಸಾಕಷ್ಟು ಒಂದು ಪರಿಣಾಮಗಳು ಬೀಳ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಕೆಲಸಕ್ಕೆ ಹೋಗೋರು ಕೂಡ ಒಂದು ಚಕ್ಕರ್ ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಸಾಕಷ್ಟು ಹೆಂಡತಿ ಮಕ್ಕಳು ಉಪವಾಸ ಕೂಡ ಅಂತ ಬೀಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳ್ಳಂಬೆಳಗ್ಗೆ ಒಂದು ಮದ್ಯವನ್ನ ಸೇವನೆ ಮಾಡಿ ಅಲ್ಲೇ ಮಲಗಿಕೊಂಡಿದ್ದನ್ನ ಯಾವುದೇ ಕೆಲಸಕ್ಕೆ ಹೋಗಕ್ಕೆ ಆಗಂಗಿಲ್ಲ. ಈ ರೀತಿಯಾಗಿ ಒಂದು ಸರ್ಕಾರ ಆ ನಿಟ್ಟಿನಲ್ಲಿ ಕೂಡ ಒಂದು ಟೈಮ್ ಅನ್ನ ನಿಗದಿ ಮಾಡಿದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಏನು ಮದ್ಯದ ಅಂಗಡಿಗಳನ್ನ ತೆಗೆದ್ರು ಕೂಡ ಇವರು ಕ್ಯಾರೆ ಅಂತ ಇಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ರಾಜ್ ನ್ಯೂಸ್ ಕೂಡ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ ಮೇಲೆ ಕೂಡ ಯಾರು ಅಧಿಕಾರಿಗಳು ಅಲ್ಲಿ ಭೇಟಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ಲಿಲ್ಲ. ಮತ್ತು ಅಬಕಾರಿ ಸಚಿವರ ಗಮನಕ್ಕೆ ತಂದ್ರು ಕೂಡ ಇವರು ಯಾವುದೇ ರೀತಿಯಾಗಿ, ಯಾಕಂದ್ರೆ ಈಗ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಭರಿಸುವ ನಿಟ್ಟಿನಲ್ಲಿ ಸರ್ಕಾರವೇ ಒಂದು ಮದ್ಯದ ಅಂಗಡಿ ಬೆಳಗ್ಗೆ ತೆಗೆದ ಒಂದು ಅನುಕೂಲ ಮಾಡಿಕೊಟ್ಟಿದೆ ಅನ್ನೋದು ಸಾಕಷ್ಟು ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಋಷಿನ ಥ್ಯಾಂಕ್ ಯು ಮುರುಗೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.